ಬೆಂಗಳೂರಿನಲ್ಲಿ ಒಬ್ಬ ಮಲತಂದೆ ಪುತ್ರಿಯರನ್ನ ಕೊಲೆ ಮಾಡಿದ್ದ ಅನ್ನುವಂಥ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ ಆಗಿದೆ. ಮಲತಂದೆ ಸುಮಿತ್ ಮೋಹನ್ ಆತನಿಗೆ ಈಗ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಈತನ ಅಪರಾಧ ಸಾಬೀತಾಯಿತು. ಸೊ ಹಾಗಾಗಿ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ. ಜೊತೆಗೆ 50,000 ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. CCH 51ನೇ ನ್ಯಾಯಾಲಯದ ಜಡ್ಜ್ ಸಂತೋಷ್ ಅವರು ತೀರ್ಪನ್ನು ಪ್ರಕಟಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಿದಂತಹ 4 ತಿಂಗಳಲ್ಲಿ ತೀರ್ಪು ಪ್ರಕಟವಾಗಿದೆ. ತುಂಬ ತ್ವರಿತಗತಿಯಲ್ಲಿ ತೀರ್ಪು ಪ್ರಕಟವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. 2024 ಆಗಸ್ಟ್ 24ರಂದು ಬರ್ಬರ ಹತ್ಯೆಯಾಗಿತ್ತು. ಇಬ್ಬರು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹತ್ಯೆಯಾಗಿತ್ತು. ಮನೆಯಲ್ಲೇ ಸೃಷ್ಟಿ ಮತ್ತು ಸೋನಿಯಾ ಅಂತ ಹೇಳಿ ಇಬ್ಬರನ್ನ ಕೊಂದಿದ್ದ ಸುಮಿತ್. ಈ ಜೋಡಿ ಕೊಲೆ ನಡೆದ 24 ಗಂಟೆಯಲ್ಲೇ ಸುಮಿತನ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರ 4 ತಿಂಗಳಲ್ಲೇ ಚಾರ್ಜ್ ಶೀಟ್ ಹಾಕಿದ್ರು. ಆ 4 ತಿಂಗಳಲ್ಲೇ ವಿಚಾರಣೆ ನಡೆದು ಈತ ಆರೋಪಿ ಅನ್ನುವಂಥದ್ದು ಸಾಬೀತಾದ ಹಿನ್ನೆಲೆಯಲ್ಲಿ ಈತನಿಗೆ ಈಗ ಶಿಕ್ಷೆ ವಿಧಿಸಲಾಗಿದೆ. ಫೋಟೋಗಳಲ್ಲಿ ಗಮನಿಸಬಹುದು. ಇಬ್ಬರು ಸೃಷ್ಟಿ ಮತ್ತು ಸೋನಿಯಾ ಅಂಥೇಳಿ ಈತನ ಮಲತಂದೆ, ಈತ ಸ್ಟೆಪ್ ಫಾದರ್. ಈತ ಇವರಿಬ್ಬರನ್ನು ಕೂಡ ಕೊಲೆ ಮಾಡಿದ್ದ, ಬರ್ಬರವಾಗಿ ಹತ್ಯೆಗೈದಿದ್ದ ಮನೆಯಲ್ಲೇ. ಸೊ ಇದಾದ ನಂತರ 24 ಗಂಟೆಯಲ್ಲೇ ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿದ್ರು, ಸುಮಿತ್ ಮೋಹನನ್ನು. ನಂತರ ಆತನನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ರು. ಆತನ ಮೇಲೆ ಚಾರ್ಜ್ ಶೀಟ್ ಆಯಿತು. 4 ತಿಂಗಳಲ್ಲಿ ವಿಚಾರಣೆಯಲ್ಲೂ ಕೂಡ ಕಂಪ್ಲೀಟ್ ಆಗಿ ಈಗ ಈತನಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ.